ಬೇಂದ್ರೆಯವ್ರು ಹೇಳ್ತಾರೆ 60ಕ್ಕೆ ಅರಳು ಮರಳು ಅಲ್ಲ, 60ಕ್ಕೆ ಅರಳು ಮರಳು ಅಲ್ಲ, ಅದು ಮರಳಿ ಅರಳು. 60ಕ್ಕೆ ಮರಳಿ ಅರಳು. ಮಕ್ಕಳಾಗಬೇಕು, ನೀವು ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು, ಮನೆಗೆ ಬಂದವ್ರನ್ನೆಲ್ಲ ಮಾತಾಡಿಸ್ಬೇಕು. ಅರಳಿದಾಗ ಅದ್ಭುತವಾದಂಥ ಜೀವನ ನಿಮ್ಮದಾಗುತ್ತೆ ಸ್ನೇಹಿತರೆ. ಅದಕ್ಕೆ ನಾವು ಇವರಿಂದ ಭಾಳ ಕಲಿಬೇಕು. ಸಾಹಿತ್ಯ ಮಕ್ಕಳಿಗಿದೆ ಕಲಿಸಿ. ನೀವಿಬ್ಬರು ಒಂದು ಕಡೆ ಅಮ್ಮ ಒಂದು ಕಡೆ ಅಪ್ಪ ಕೂತ್ಬಿಟ್ರೆ ಮಕ್ಕಳು ಏನು ಮಾಡಬೇಕು? ಅಯ್ಯೋ ಮಮ್ಮಿ ಡ್ಯಾಡಿನೇ ಹೀಗೆ ಕೂತಿದ್ದಾರೆ, ನಮ್ಮ ಮನೆ ವಂಶದ ಪದ್ಧತಿನೇ ಹೀಗಿರ್ಬೋದು, ನಡಿಯೋ ನಾವು ಎಲ್ಲಾದ್ರೂ ಕೂತ್ಕೊಳ್ಳೋಣ. ಇಲ್ಲಂತೂ ಅಂಗಳವೇ ಇಲ್ಲ ಆಟ ಆಡೋದಕ್ಕೆ. ಯಾವಾಗಲೂ ಪಾರ್ಕಿಂಗು, ಸ್ವಲ್ಪ ಅಲ್ಲೋದ್ರೆ ಟ್ರಾಫಿಕ್ಕು, ಇಷ್ಟರಲ್ಲೇ ಆಡಬೇಕು. ಅಯ್ಯೋ ನಮ್ಮ ಮನೆ ಅಂಗಳದಲ್ಲಿ ಆಡಬೇಡಿ. ಶೌಟ್ ನೋ ಶೌಟಿಂಗ್. ಢಮ್ ಅಂತ ಕ್ರಿಕೆಟ್ ಆಡೋ ಹಾಗಿಲ್ಲ, ಬ್ಯಾಟ್ ಬೀಸೋ ಹಾಗಿಲ್ಲ, ನೋ ಗ್ಲಾಸಸ್ ಹೊಡಿತು. ಮಕ್ಕಳಿಗೆ ಆಟವೇ ಇಲ್ಲ. ಕಬಡ್ಡಿ ಆಡೋ ಮಕ್ಕಳನ್ನ ನೋಡೇ ಇಲ್ಲ ನಾನು. ಎಂಥ ಆಟ ಕಬಡ್ಡಿ ಗೊತ್ತಾ? ಎಷ್ಟು ಬಲಿಷ್ಠರಾಗ್ತವೆ ಮಕ್ಕಳು. ಶ್ವಾಸಕೋಶದ ಕಾಯಿಲೆಗಳು ಏನೇ ಇದ್ರೂ ಕಬಡ್ಡಿಗೆ ಹೋಗ್ತದೆ. ಕುಂಭಕ ರೇಚಕ ಅಂತ ಯೋಗದಲ್ಲಿ ಹೇಳ್ತಾರಲ್ಲ, ಅದೇ ಕಬಡ್ಡಿ 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 ಉಸಿರು ಹಿಡಿತೀವಿ ನಾವು. RSS ಶಾಖೆಗಳಲ್ಲಿ ಮಾತ್ರ ಆಡಿಸ್ತಾರೆ. ಇವತ್ತು ಕಬಡ್ಡಿ ಆಡೋ ಮಕ್ಕಳೇ ಇಲ್ಲ, ಬುಗುರಿ ಆಡೋ ಮಕ್ಕಳಿಲ್ಲ. ನಮ್ಮ ಕಡೆ ಇವತ್ತಿಗೂ ಬುಗುರಿ ಆಡಿಸ್ತಾರೆ, ಚಿನ್ನಿ ದಾಂಡು ಆಡ್ತಾರೆ, ಕಲ್ಲು ಮೇಲೆ ಕಲ್ಲಿಟ್ಟು ಚೆಂಡೆ ಎಸಿತಾರೆ. ಅದು ಯಾವ ಆಟಪ್ಪ? ಲಗೋರಿ. ಗೊತ್ತಿದೆ, ಆ ಹೆಸರಾದರೂ ಗೊತ್ತಿದೆ, ಪುಣ್ಯ ನಾನು. ಕಲ್ಲು ಮೇಲೆ ಕಲ್ಲಿಟ್ಟು ಎಸ್ದು ಓಡೋಗೋದು, ಆ ಬಾಲ್ ಹಿಡ್ಕೊಂಬಂದ್ರೆ ಆ ಕಲ್ಲುಗಳೆಲ್ಲ ಪೇರಿಸೋದು. 12-24 ಕಲ್ಲು ಇರ್ತದೆ. ಮತ್ತೆ ಬಿತ್ತು ಅಂದರೆ ಮತ್ತೆ ಅವನೇ ಔಟು. ಎಂತೆಂಥ ಆಟಗಳು. ಟಕ್ 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 ಅಂತ ಮರ ಏರಿ ಅಡ್ಕೊಳ್ಳೋ ಕಳ್ಳ ಪೊಲೀಸ್ ಆಡಿದ್ರೆ ಮರ ಏರೋದನ್ನ ಯಾರೂ ಕಲಿಸಿರ್ತಿದ್ದಿಲ್ಲ. ನಾನು ಹಿಡಿತಾನವನು ಅಂತ ಮರ ಏರೋದು ಕಲ್ತು ಬಿಡ್ತೀರಿ ನೋಡ್ರಿ. ಪಟಪಟ ಅಂತ ಮರ ಏರಿಬಿಡೋದು. ಢಮ್ ಅಂತ ಬಾವಿಯಲ್ಲಿ ಬಿದ್ದು ಈಜಾಡೋದು ಕಲ್ತು ಬಿಡೋದು. ಸುಮ್ಮನೆ ನೋಡ್ತಾ ಕೂತ್ರೆ ತಳ್ಳಿಬಿಡೋನು ಅವನು. ಧಮ್ ಅಂತ ಅವನು ಅಂತ ಹಿಂಗ್ಬಿಡು. ಈಜು ಬರಲ್ಲ ಕಂಡ್ರೆ ಅವನಿಗೆ ಧಮ್ ಅಂತ ತಳ್ದವನೇ ಹಾರಿ ಅವ್ನು ಡ್ರಾಯರೋ ಜನಿವಾರೋ ಜುಟ್ಟೋ ಏನೋ ಹಿಡಿದು, ಬಡಿ ಮಗನೇ ಕಾಲು ಬಡಿಯ, ಈಜು ಬರಲ್ಲ ಹೇಳ್ಬಾರ್ದನ ಮೊದಲೇ ಸುಮ್ಮನೆ ಕೂತಿಯಾನ. ಕಲಿಸಿಬಿಡ್ತಾರೆ ಈಜು. ಇಲ್ಲಿ ನಿಮ್ಮ ಮಗು ಈ ಸ್ವಿಮ್ಮಿಂಗ್ ಕಲಿಸಬೇಕಾ? ಕಾಂಟ್ಯಾಕ್ಟ್ 10 ಫೋನ್ ನಂಬರ್. ಹೋದರೆ ಮೇಡಮ್ ಅದು ಇಷ್ಟಿತ್ತು. ನಮ್ಮ ಊರುಗಳಲ್ಲಿ ಈ ದನ ನೀರು ಕುಡಿಯೋ ಡೋಣಿ ಅಂತಿರ್ತಾವೆ, ಅಷ್ಟೇ ಸ್ವಿಮ್ಮಿಂಗ್ ಪೂಲು. ಇದೆ ಮೇಡಮ್ ಸ್ವಿಮ್ಮಿಂಗ್ ಪೂಲು. ಎಷ್ಟು ಫೀಟ್ ಇದೆ ಮೇಡಮ್? 3.5 ಇದೆ. ನಮ್ಮ ಮಗು 2.5 ಇದ್ದಾನೆ, 3 ಮುಳುಗೋಗ್ತಾನೆ ಅವ್ನು. ಬೇಡ ಇಲ್ಲ ಮೇಡಮ್, ಆ ಕಡೆ 2.5 ಬೇರೆ ಇದೆ, ಲರ್ನರ್ಸ್ ಅಂತ, ಈ ಕಡೆ ಫುಲ್ ಇದೆ. ಎಷ್ಟು ಫೀಸು? 1000 ರೂಪೀಸ್ ಮೇಡಮ್. ಪರ್ ಅವರಿಗೆ ಅಲ್ಲ ಮೇಡಮ್, ತಿಂಗಳಿಗೆ. ಫಾರಮ್ ಫಿಲಪ್ ಮಾಡಿ. ಕೋಲ್ಡ್ ಇದೆ ವಾಟ್ರು. ಮತ್ತು ಸ್ವಿಮ್ಮಿಂಗ್ ಪೂಲ್ನಾಗ ಹಾಟ್ ವಾಟರ್ ಇರ್ತಾನಮ್ಮ. ಇಲ್ಲ ಮೇಡಮ್, ಸ್ವಲ್ಪ ಲ್ಯೂಕೋರ್ಮ್ ಇದ್ದರೆ ಒಳ್ಳೇದಿತ್ತು, ನಮಗೆ ಕೋಲ್ಡ್ ಆಗಲ್ಲ ಗೊತ್ತಾ. ಎಲ್ಲದಕ್ಕೂ ಮಕ್ಕಳು ನಡೆದ್ರೆ ನಾವೇ ನಮ್ಮ ತಂದೆ ತಾಯಿ ಇಷ್ಟು ಕಾಳಜಿ ವಹಿಸಿಲ್ಲಪ್ಪ, ಅದಕ್ಕೆ ಹಿಂಗೆ ಬೆಳೆದ್ವೇನೋ ನಾವು. ಈಗಿನ ಮಕ್ಕಳಿಗೆ ಎಷ್ಟು ಕಾಳಜಿ ರೀ. ಅಮ್ಮ ರನ್ನಿಂಗ್ ರೇಸಲ್ಲಿ ಹೋಗ್ತಾ ಇದ್ದೀನಿ ಅಂತ ಅಮ್ಮನಿಗೆ ನಮಸ್ಕಾರ ಮಾಡಿದ ಹುಡುಗ. ಆಯಿತು ಕಂದ, ರನ್ನಿಂಗ್ ರೇಸ್ಗೆ ಹೋಗ್ತಾ ಇದೆಯಾ, ಮೆಲ್ಲಗೆ ಓಡಪ್ಪ. ಮೆಲ್ಲಗೆ ಓಡೋದು ಗೆದಿತಾನ ಅವನು. ಮಮ್ಮಿ ಸ್ವಿಮ್ಮಿಂಗ್ ರೇಸ್ ಇದೆ, ಸ್ವಿಮ್ಮಿಂಗ್ ಪೂಲಲ್ಲಿ ಯಾವುದಾ? ತಲೆ ತೋಯಿಸ್ಕೋಬೇಡ. ತಲೆ ತೋಯಿಸ್ಕೊಳ್ದೇ ಇದ್ರೆ ಈಜು ಕಲಿಯೋಕ್ಕಾಗತ್ತೇನ್ರಿ? ಮಮ್ಮಿ ಎತ್ತರ ಕಾಣ್ತಾ ಇಲ್ಲ, ಮರ ಏರ್ ನೋಡಲ್ಲ. ನೋ ಮರದಲ್ಲೆಲ್ಲ ಮುಳ್ಳಿರ್ತಿ, ಹಾವಿರುತ್ತೆ, ಹೆಗ್ಗಣ ಇರುತ್ತೆ. ಸುಮ್ಮನೆ ಗಾಬರಿಗಳು ನೋಡಿ. ಮಲೆನಾಡು ಮಕ್ಕಳುಗಳು, ಬಯಲು ಸೀಮೆ ಮಕ್ಕಳುಗಳು ನೋಡಿ, ಇಲ್ಲಿ ಮಕ್ಕಳಿಗೆ ವ್ಯತ್ಯಾಸ ನೋಡಿ. ಬೊಗುರಿ ಆಡ್ಸಕ್ಕೆ ಬರಲ್ಲ ಅಂತ ಹೇಳ್ತಿದ್ದೆ. ಮೊನ್ನೆ ಒಂದು ಯಾವುದೋ ತಾಯಿನ ಕೇಳಿದೆ, ಮೇಡಮ್ ನಿಮ್ಮ ಮಗು ಬೊಗುರಿ ಆಡ್ಸಕ್ಕೆ ಬರುತ್ತಾ? ಬೊಗುರಿನ ಹಾಗಂದ್ರೆ ಅಂದ್ಲು. ಏನು ಮೇಡಮ್ ಬೊಗುರಿ ಗೊತ್ತಿಲ್ಲ? ಅದೇ ಈ ಜೀವ ಬಣ್ಣದ ಬೊಗುರಿ ಏನು ಹಾಡೋದು? ಈ ಬಾಳು ಸುಂದರ ನಗರಿ ಚಾಟಿಗನೋ ಅಂತ ಹಾಡಿದ್ ನೋಡಿ. ಅದು ಮೇಡಮ್ ಅದ್ರಲ್ಲಿ ಆಡಿಸ್ತಾರ. ಅದಾ? ಇಲ್ಲ ನಮ್ಮ ಮಗುಗೆ ಬರೆಯಲ್ಲ. ಅದು ಹೇಗಿರುತ್ತೆ ಬೊಗುರಿ ಅಂದರೆ? ಅದೇ ಮೇಡಮ್ ಕಟ್ಟಿಗೆದಿರ್ತಿ, ಆಣಿ ಹೊಡೆದಿರ್ತಾರೆ, ದಾರ ಸುತ್ತಿ ಹಿಂಗೆ ಆಡಿಸ್ತಾರೆ. ಅದಾ ಬೊಗುರಿ ಅಂದರೆ? ಹೌದು, ನಮ್ಮ ಮಗು ಕಲಿಸ್ಬೇಕು. ಕೋಚ್ ಯಾರು? ಬೊಗುರಿ ಆಡಿಸೋದು ಕೋಚ್ ಬೇಕಾ? ನಾನಂದೆ ಸಚಿನ್ ತೆಂಡೂಲ್ಕರ್ ಫ್ರೀ ಆಗಿದ್ದಾರೆ ಮೇಡಮ್, ಕೇಳೋಣ, ಅವ್ರು ಕಲಿಸಿದ್ರೆ ಅವರು ಇನ್ಸ್ಟಿಟ್ಯೂಟಿಗೆ ಸೇರಿಸೋಣ. ಮಕ್ಕಳಿಗಿಂತ ಮೊದಲು ನೀವೇ ಅಲ್ಲೋಗ್ಬೇಡ, ಫುಲ್ ಟ್ರಾಫಿಕ್ ಹೋಗ್ಬೇಕಂತ ನೋಡ್ಕೊಂಡು ಹೋಗು. ಅದನ್ನ ಹೇಳಿ ಮಕ್ಕಳಿಗೆ, ನೋಡ್ಕೊಂಡು ಹೋಗು, ಆ ಕಡೆ ಕಡೆ ನೋಡಬೇಕು. ಪಕ್ಕದಲ್ಲಿ ಯಾರ್ದಾರು ಕೈ ಹಿಡ್ಕೊಂಡು ಹೋಗು. ಎಲ್ಲರೂ ಕ್ರಾಸ್ ಮಾಡು. ಜೀಬ್ರಾ ಕ್ರಾಸಿಂಗ್ ಇದ್ದಲ್ಲೇ ರೋಡ್ ಕ್ರಾಸ್ ಮಾಡು. ಹೀಗೆಲ್ಲ ಹೇಳಿ ಮಕ್ಕಳಿಗೆ ನೋ ಡೋಂಟ್ ಗೋ, ಡೋಂಟ್ ಮೋ, ಗೆಟ್ ಇನ್. ಅದ್ರಲ್ಲ ಇಂಗ್ಲೀಷ್ ಮೀಡಿಯಂ ಮಕ್ಕಳುಗಳಂತೂ ನೋಡಬಾರ್ದ್ರಿ. ಕಂಪ್ಯೂಟರ್ಗಳು, ರೋಬೋಟ್ಗಳು. ತರಕಾರಿ ತರೋದು ಕೂಡ ಲೆಫ್ಟ್ ರೈಟ್ ಮಮ್ಮಿ ಕರ್ಗ ಬಂತು ಇಷ್ಟೇ. ನಮ್ಗೆ ಜಾತ್ರೆ ಕುಣಿತಿದ್ದು ಮಕ್ಕಳು ನೋಡಿರ, ತಕ ಅಂತ ಕುಣಿಯೋ ವಯಸ್ಸದು. ಯಾಕೆ ಮಕ್ಕಳು ಕುಣಿಯಲ್ಲ, ಯಾಕೆ ಅಂಗಾಂಗಗಳು ಆಡಲ್ಲ ಮಕ್ಕಳದಂದರೆ, ನಮ್ಮ ಕಾನ್ವೆಂಟ್ ಶಾಲೆಗಳಲ್ಲಿ ಕೀಪ್ ಕ್ವೈಟ್, ಡೋಂಟ್ ಮೂವ್, ಬಿ ಅಲರ್ಟ್, ಲುಕ್ ಎಟ್ ಮೀ. ಆಡೋ ವಯಸ್ಸಲ್ಲಿ ಹಿಂಗಾದರೆ ಆ ಮಕ್ಕಳು ಏನ್ರಿ? ಇಂಥ ಮಕ್ಕಳೇ ಮುಂದೆ ರಾಷ್ಟ್ರಪತಿಗಳಾಗೋದು, ಪ್ರಧಾನಿಗಳಾಗೋದು. ಲುಕ್ ಎಟ್ ಮೀ, ಪ್ರಧಾನಿ ಇನ್ನೇನು ಹಿಂಗೆ ನೋಡ್ತಾ ಟಿಂಗ್ 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 ಅಂತ ಗಂಟಾಡ್ತವೆ. ಮಕ್ಕಳನ್ನ
ಹೇಗೆ ಬೆಳೆಸಬೇಕು ಅಂದರೆ ಜನರ ಮಧ್ಯೆನೇ ಬೆಳೆಸಿ ಮಕ್ಕಳು ಆಮೇಲೆ ಹೇಗೆ ಬೆಳೀತಾರೆ ನೋಡಿ. ಅದಕ್ಕೆ ಸಾಹಿತ್ಯ, ಕಾವ್ಯ, ಮಕ್ಕಳಿಗೆ ಸಾಹಿತ್ಯ ಓದಿಸಿಕೆ ಎಂತೆಂಥ ಸುಂದರವಾದಂಥ ಕಾವನಗಳಿದೆ. ಸಮಾಜವನ್ನು ತಿದ್ದುವಂಥ ಕಾವ್ಯ ಇದೆ. ಸಾಹಿತ್ಯ ಅಂದರೆ ಏನೋ ಟೈಮ್ ಪಾಸಿಗೆ ಸಾರಲ್ಲ, ಸಮಾಜವನ್ನು ತಿದ್ದುವಂಥ, ಸಮಾಜ ವಿಡಂಬನೆ ಮಾಡುವಂಥ ಸಾಹಿತ್ಯ ಬಂದಿದೆ ಇವತ್ತು. ಅದ್ಭುತವಾದಂಥ ಆಡಿಯನ್ಸ್. ಗಣಪತಿ ಪೆಂಡಾಲ್ಗಳಲ್ಲಿ ಈ ಥರದ ಆಡಿಯನ್ಸ್ ನಾವು ಯಾವತ್ತೂ ನೋಡಿರಲಿಲ್ಲ. ಭಾಳ ಚೆನ್ನಾಗಿದೆ, ವಂಡರ್ಫುಲ್. ಹಾಂ, ನಮಗೆ ಅಣ್ಣಮ್ಮ ಒಂದು ಭಯ, ಗಣಪತಿ ಒಂದು ಭಯ ನೋಡಿ. ರಸ್ತೆ ಮಧ್ಯೆ ಆದರೂ ಕೂಡ ಎಂಥ ಅತ್ಯುತ್ತಮವಾದ ಎಲ್ಲ ಕಾರ್ಯಕ್ರಮಗಳು ಈ ಥರ ಇಲ್ಲ. ನಾವು ಯಾವತ್ತೂ ಈ ಜಯನಗರ 8th ಬ್ಲಾಕ್ ವಿನಾಯಕ ಮಿತ್ರ ಮಂಡಳಿಯನ್ನು ಮರೆಯೋದಿಲ್ಲ. ಇದೇ ಥರ ಇನ್ನು 3 ದಿವಸ ನಡೆಯೋ ಎಲ್ಲ ಕಾರ್ಯಕ್ರಮಕ್ಕೂ ನೀವು ಪ್ರೋತ್ಸಾಹ ಕೊಡಿ. ಭಾಳ ಒಳ್ಳೆ ಆಡಿಯನ್ಸ್. ಇದಕ್ಕೆ ರಸಿಕ ಸಭಾ ಅಂತ ಕರೀತಾರೆ. ರಸಿಕ ಸಭಾ, ವಿದ್ವತ್ ಸಭಾ, ರಸಿಕ ಸಭಾ ಎಲ್ಲವನ್ನೂ ಆಸ್ವಾದಿಸೋ. ಇದು ಸುಮ್ಮನೆ ನಾವು ಹಿಂಗೆ ಮಾತಾಡ್ತಿದ್ವಿ, ಏನೋ ಬಂದಿರ್ತಾರೆ ಒಂದು ತಮಿಳು ಹಾಡಾಡ್ರಿ ಅಂತ. ಹಾಂ, ನಾವು ಬಂದಿರೋದು ಯಾಕೆ? ಒಂದು ತಮಿಳು ಹಾಡಾಡ್ರಿ. ಹಾಂ, ಅಣ್ಣ ನಾನಿರುವುದೇ ನಿಮಗಾಗಿ ಒಂದು ಬೇಗಣ ಅಂತ ಇಲ್ಲಿ ಪಕ್ಕದಲ್ಲಿ ನಿಂತು ಮಾತಾಡೋದು. ನಾವು ಅದಕ್ಕೆ ಇಲ್ಲಿ ಯಾರೋ ಬಂದಿದ್ದು ನನಗೆ ಗಾಬರಿ ಆಗ್ತಿತ್ತು, ಹಕ್ಕಂಡೇ ಬಂದ್ರೆ ನಾವು ಯಾರಾದರೂ ಹಾಂ ಅಂತ. ಅದಕ್ಕೆ ನಾವು ಈ ಥರ ಔಟ್ಡೋರ್ ಫಂಕ್ಷನ್ಗಳು ಜಾಸ್ತಿ ಒಪ್ಪಲ್ಲ, ಓನ್ಲಿ ಅಡಿಟೋರಿಯಂ ನೋಡಿ. ಈ ಥರದ ಸಾಹಿತ್ಯ ನಿಮ್ಮನ್ನೊಂದು ಓದುವ ಹವ್ಯಾಸವನ್ನು ಹಚ್ಚಬೇಕು, ಬರೀ ನಗಿಸಿ ಹೋಗೋದು ನಮ್ಮ ಕೆಲಸ ಅಲ್ಲ ಅಂತ ತಿಳ್ಕೊಂಡು ಇದನ್ನೊಂದು ತಪಸ್ಸು, ವಾಂಗ್ಮಯ ತಪಸ್ಸು ಅಂತ ಕರೀತಾರೆ. ವಾಂಗ್ಮಯ ತಪಸ್ಸು ಇದು. ಮಾತಾಡೋದು ಅಷ್ಟು ಸುಲಭ ಅಲ್ಲ ಸ್ನೇಹಿತರೆ. ಇವತ್ತು ಅನೇಕ ಜನ ಜೋಕ್ ಹೇಳ್ಬೋದು, ಆದರೆ ಇಲ್ಲಿ ನಿಂತು ಈ ಥರ ನಿಮ್ಮಂಥ ಹಿರಿಯರ ಮುಂದೆ, ಜ್ಞಾನಿಗಳ ಮುಂದೆ, ವಯೋವೃದ್ಧರಿದ್ದೀರಿ, ಜ್ಞಾನವೃದ್ಧರಿದ್ದೀರಿ, ಎಲ್ಲರ ಮುಂದೆ ಆಚಾರ್ಯರಂಥವ್ರಿದ್ದಾರೆ, ಇಂಥವ್ರ ಮುಂದೆ ಮಾತಾಡೋದು ಕಷ್ಟ. ಇದಕ್ಕೆ ಒಂದು 2,000 ಪುಸ್ತಕ ಓದಿರ್ಬೋದು. ಹಾಂ, ಎಲ್ಲೆದ್ದೀವಿ ಪಾಯಿಂಟ್ಸು. ನೀವೆಲ್ಲ ಮನೆಯಲ್ಲಿ ಹಾಯಾಗಿ ಶಾಪಿಂಗ್ ಹೋಗಿ ಸಿನಿಮಾಗೆ ಹೋದಾಗ ನಾವು ಬೇಕಾದಷ್ಟು ಅನುಭವ ಬೆಂಗಳೂರಿನಲ್ಲೇ ಆಗಿದೆ. ಬೆಂಗಳೂರಿನಲ್ಲಿ ನಾವು ಸಿಹಿ ನೀರು ಕುಡಿದಿದ್ದೀವಿ, ಸಮುದ್ರ ನೀರು ಕುಡಿದಿದ್ವಿ, ಕೊಳಚೆ ನೀರು ಕುಡಿದಿದ್ವಿ, ಫಿಲ್ಟರ್ ನೀರು ಕುಡಿದಿದ್ವಿ, ನೀರೇ ಕುಡಿದೆ ಹಾಗೆ ಹೋಗಿದ್ದೀವಿ. ಹಾಗೆ ಇದೊಂದು ವೈವಿಧ್ಯಗಳವಾದಂಥ ನಗರಿ. ಇಂಥ ನಗರಿಗೆ ಎಲ್ಲ ಕಲಾವಿದರಿಗೆ ಇದೇ ಥರ ನೀವು ಪ್ರೋತ್ಸಾಹ ಕೊಡ್ರಿ, ಎಲ್ಲ ಕಲಾವಿದರು ಬೆಳೀಲಿ ಅಂತ ಹೇಳ್ತಾ, ಕುಮಾರಣ್ಣ ಮತ್ತು ಲಕ್ಷ್ಮಣ್ ಮತ್ತು ಈ ವಿನಾಯಕ ಮಿತ್ರ ಮಂಡಳಿ ಎಲ್ಲ ಸರ್ವ ಸದಸ್ಯರಿಗೆ ನಾವು ಋಣಿಗಳಾಗಿದ್ದೇವೆ. ಇಂಥ ಕಾರ್ಯಕ್ರಮಗಳ 33 ವರ್ಷ ನೋಡಿ. ವ್ಯಕ್ತಿಯ ಹುಟ್ಟದಬ್ಬ ಅದವನು ಸಾವಿಗೆ ಹತ್ತಿರ ಆಗ್ತದಾನೆ ಅಂತ ಸೂಚನೆ. ಮನುಷ್ಯರಿಗೆ ವಯಸ್ಸಾಯಿತು ಅಂದರೆ 75ನೇ ವರ್ಷ ಇವರಿಗೆ ಅಂದರೆ ಆಯ್ತಪ್ಪ ಇನ್ನೊಂದು 2 ವರ್ಷ ಇರ್ತಾರೆ, ಹತ್ತಿರ ಬಂತು ಅಂತ ನಮಸ್ಕಾರ ಮಾಡ್ತೀವಿ. ಹೋಗಿ ಬರ್ತೀರಾ, ನೆಕ್ಸ್ಟ್ ಇದ್ದರೆ ಸಿಗೋಣ, ನೆಕ್ಸ್ಟ್ ನೀವಿದ್ದರೆ ಭೇಟಿ ಆಗ್ತೀವಿ, ಒಂದು ಹೋಗ್ಬೇಕಾಗತ್ತೆ. ಆದರೆ ಸಂಸ್ಥೆಗೆ 75, 35, 45 ಆತಂದರೆ ಅದಕ್ಕೆ ಸಾವಿಲ್ಲ ಅನ್ನೋದ್ರ ಸೂಚನೆ. 33 ವರ್ಷ ಬೆಳೆದಿರೋ ಸಂಸ್ಥೆ ಖಂಡಿತ 50 ವರ್ಷ ಆಗುತ್ತೆ, 75 ಆಗುತ್ತೆ, 100 ಆಗುತ್ತೆ. ನಾವೆಲ್ಲ ಇದ್ದರೆ ಇದೇ ಥರ ಸೇರೋಣ. ಅದಕ್ಕೆ ವ್ಯಕ್ತಿ ತಾನು ಬೆಳಿಬಾರ್ದು, ಒಂದು ಸಂಸ್ಥೆನ ಹುಟ್ಟಾಕಬೇಕು. ಈ ವಿನಾಯಕ ಮಿತ್ರ ಮಂಡಳಿಯನ್ನು ಏನು 33 ವರ್ಷದಿಂದ ಹುಟ್ಟಾಕಿದ್ದಾರೆ, ನಿಜಕ್ಕೂ ಅವರೆಲ್ಲ ಚಿರಂಜೀವಿಗಳಾಗ್ತಾರೆ ಈ ಮಂಡಳಿಯಿಂದ. ಅದಕ್ಕೆ ಸಂಘ ಸಂಸ್ಥೆಗಳನ್ನು ಹುಟ್ಟಾಕಿ ಆ ಸಂಘ ಸಂಸ್ಥೆಗಳ ಮುಖಾಂತರ ಈ ಥರದ ಕಾರ್ಯಕ್ರಮ ಮಾಡಿರಿ ಅಂತ ಹೇಳ್ತಾ, ವೇದಿಕೆಗೆ ಗಣ್ಯರನ್ನ ಆಹ್ವಾನಿಸ್ತಾ, ನಮ್ಮ ಕಾರ್ಯಕ್ರಮ ಇಲ್ಲೇ ಆದರೆ ಅದಕ್ಕೆ ನಾವು ಹೊಣೆ ಆಗೋದು ಬೇಡ, ಹಿತಮಿತವಾಗಿ ಕಾರ್ಯಕ್ರಮ ಇದ್ರೆ ಒಳ್ಳೆಯದಂತ ಹೇಳ್ತಾ, ನಮ್ಮ ಮಾತುಗಳನ್ನ ಕೇಳಿದಂತೆ ಎಲ್ಲರಿಗೂ ವಂದಿಸಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.